ಆಶೀರ್ವಾದದಿಂದ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಈ ಒಂದು ಅಭಿಯಾನದ ಕಾರ್ಯಕ್ರಮ ಈಗಾಗಲೇ ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ನಿರಂತರವಾಗಿ ಹೋಗಿ ತಲುಪಿದ್ದೇವೆ. ಇವತ್ತು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ತಾಲೂಕುಗಳು ಅಂದರೆ ಇವತ್ತಿನ ಸಭೆ ಮೊದಲನೇ ಸಭೆ ಶಿವಮೊಗ್ಗ ಗ್ರಾಮಾಂತರ, ಶಿವಮೊಗ್ಗ ನಗರ ಮತ್ತು ಭದ್ರಾವತಿ 3 ತಾಲೂಕುಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಈ 3 ಸಭೆಗಳಲ್ಲಿ ಇವತ್ತು ನೀವೆಲ್ಲರೂ ಈ ಸಭೆಯನ್ನು ಈ ಭಾಗದ ಜನಪ್ರಿಯ ಶಾಸಕಿ, ಮಾತೃ ಹೃದಯಿಯಾಗಿರ್ತಕ್ಕಂಥ ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಕುಮಾರಣ್ಣವರ ಸಹೋದರಿಯಾಗಿ ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಎಂಥ ಆಫರ್ಗಳು ಅವ್ರ ಮುಂದೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವೆಲ್ಲವನ್ನ ತಿರಸ್ಕಾರವನ್ನು ಮಾಡಿ ನಾನು ರಾಜಕೀಯ ಮಾಡ್ತಕ್ಕಂಥದ್ದಾದರೆ ಅದು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದು. ವಿಶೇಷವಾಗಿ ಶಿವಮೊಗ್ಗ ಗ್ರಾಮಾಂತರದ ಎಲ್ಲ ಮತದಾರ ತಂದೆ ತಾಯಂದಿರುಗಳು, ಯುವಕರು, ಹಿರಿಯಕರು, ಎಲ್ಲ ಜಾತಿ ಸಮುದಾಯ ಧರ್ಮ ವರ್ಗದ ಹೃದಯವನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಿರಂತರವಾಗಿ ಶಾರದಾಪುರಿ ನಾಯಕ್ ಅಮ್ಮ ಅವರು ಮಾಡ್ಕೊಳ್ತಾ ಏನು ಬಂದಿದ್ದಾರೆ. ಈಗಾಗಲೇ ಅವರು 4 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಅದರಲ್ಲಿ 2 ಬಾರಿ ಬಹಳ ಕಮ್ಮಿ ಅಂತರದಿಂದ ಪರಾಜಿತಗೊಂಡಿದ್ರು ಕೂಡ ಕ್ಷೇತ್ರದ ಜನತೆಯ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆಯೊಂದಿಗೆ, ಕಲ್ಪನೆಯೊಂದಿಗೆ ವಿಶೇಷವಾಗಿ ತಾಲೂಕಿನ ಜನತಾದಳ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ತಾವೆಲ್ಲರೂ ಪೂರ್ಯ ನಾಯಕ್ ಅವರ ಕುಟುಂಬಕ್ಕೆ ಹಲವಾರು ದಶಕಗಳಿಂದ ಬೆಂಬಲವಾಗಿ ನೀವೇನು ನಿಂತಿದ್ದೀರಿ. ನಿಮ್ಮ ಜೊತೆಯಲ್ಲಿ ಒಬ್ಬರು ಸಹೋದರಿಯಾಗಿ, ಕ್ಷೇತ್ರದ ಮನೆಮಗಳಾಗಿ ಯಾವುದೇ ಕಷ್ಟ ಸುಖ ಇರಲಿ, ಯಾವುದೇ ದುಃಖ ಇರಲಿ, ಖುಷಿಯ ವಾತಾವರಣದ ಯಾವುದೇ ಕಾರ್ಯಕ್ರಮಗಳಿರಲಿ, ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತಾ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ಅವರು ಇಟ್ಟಿರ್ತಕ್ಕಂಥ ಅಪಾರವಾದಂಥ ಪ್ರೀತಿ, ಅಪಾರವಾದಂಥ ಅಭಿಮಾನ ನಿಜಕ್ಕೂ ಕೂಡ ಶಾರದಮ್ಮನವರೇ, ಅದಕ್ಕೆ ನಾವು ಯಾರೂ ಕೂಡ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಂದೊಂದು ದಿನ ಮುಂದೆ ಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಶಾರದಮ್ಮನವರು ಕೂಡ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ನಾನು ಎಲ್ಲಿ ಕೂಡ ಹೋದಂಥ ಸಂದರ್ಭದಲ್ಲಿ ಕೇವಲ ಇದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ 7.5 ಕೋಟಿ ಕನ್ನಡಿಗರು ಸನ್ಮಾನ್ಯ ಕುಮಾರಣ್ಣ ಅವರ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು, ಯೋಜನೆಗಳು, ಅವರ ಸಾಧನೆಗಳು ಇವತ್ತಿಗೂ ಕೂಡ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಸನ್ಮಾನ್ಯ ಕುಮಾರಣ್ಣ ಅವರಂಥ ನಾಯಕ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಬರಬೇಕು ಅಂತಕ್ಕಂಥ ಅಪೇಕ್ಷೆ, ಅಭಿಲಾಷೆ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಾರಂಭ ಆಗೋಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ನಾನು ಯಾವುದೇ ಪಕ್ಷದ ಹುದ್ದೆಯ ಫಲಾಪೇಕ್ಷೆಯನ್ನು ಇಟ್ಕೊಂಡು ನಾನು ಈ ಪಕ್ಷವನ್ನು ಕಟ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ಮುಂದೆ ಬಂದಿರತಕ್ಕಂಥದ್ದಲ್ಲ. ನಾನು ಯಾವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ
ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ನನ್ನ ಹೃದಯದಲ್ಲಿ ಇವತ್ತು ನಾನು ಇದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಾನು ನೋಡ್ತೇನೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಗಳು ಇವತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ದಿರ, ಯಾವುದೇ ಒಂದು ಸ್ವಾರ್ಥ ಇಲ್ದಿರ, ನಿಸ್ವಾರ್ಥಕತೆಯಿಂದ ಇವತ್ತು ಪಕ್ಷದ ಪರವಾಗಿ, ಪಕ್ಷದ ನಾಯಕರ ಪರವಾಗಿ ನೀವೆಲ್ಲರೂ ಇವತ್ತು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ವ್ಯಾಪ್ತಿ ನಾನೇನು ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರನ್ನ ಭೇಟಿ ಮಾಡ್ತಕ್ಕಂಥ ಈ ಒಂದು ಅವಕಾಶ ಇವತ್ತು ನನ್ನ ಕಣ್ಣು ಮುಂದೆ ಏನು ಒದಗಿ ಬಂದಿದೆ. ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಸಂಬಂಧ, ಒಂದು ಬಾಂಧವ್ಯ, ಒಂದು ಸಂಪರ್ಕವನ್ನು ನಿರಂತರವಾಗಿ ಹೊಂದಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದಾನಣ್ಣ. ಈ ಭಾಗದಲ್ಲಿ ಸಾಕಷ್ಟು ಜನ ತಾಲೂಕು ಪಂಚಾಯಿತಿ ಸದಸ್ಯರುಗಳು, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ನೀವೆಲ್ಲರೂ ಕೂಡ ಇವತ್ತು ಭಾಳ ವಿಶೇಷವಾಗಿ ನಮಗೆ ಸ್ವಾಗತವನ್ನು ಕೋರಿದ್ದೀರಿ. ತುಂಬ ಹೃದಯದಿಂದ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ನಾವು ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು, ನಿಮ್ಮ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು ಭೋಜೇಗೌಡರು ಸಾಹೇಬರು ಕೂಡ ಬೆಳಗಿನಿಂದ ಇವತ್ತು ನನ್ನ ಜೊತೆಯಲ್ಲಿ ಈ ಪ್ರವಾಸದಲ್ಲಿ ಅವರು ಕೂಡ ಕೈಯನ್ನು ಜೋಡಿಸಿದ್ದಾರೆ. ಅವರು ಕೂಡ ಒಂದು ಮಾತನ್ನು ಹೇಳಿದರು. ಮಾತನಾಡಬೇಕಾದ್ರೆ ಎಲ್ಲರೂ ಕೂಡ ಭಾಳ ಸೂಕ್ಷ್ಮವಾಗಿ ಕೇಳಿಸ್ಕೊಂಡಿದ್ದೀರಿ, ಗಮನಿಸಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಒಂದು ಕಲ್ಪನೆ ಇತ್ತು. 33% ರಿಸರ್ವೇಷನ್, ಅತಿ ಹೆಚ್ಚು ಹೆಣ್ಣು ಮಕ್ಕಳನ್ನ ಒಂದು ಕಡೆ ಸಂಸತ್ನಲ್ಲಿ, ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಶಾಸಕರಾಗಿ ನೋಡಬೇಕು ಅಂತಕ್ಕಂಥ ಕಲ್ಪನೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು 96ರಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಒಂದು ಕನಸನ್ನು ಒತ್ತಿದ್ರು. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ. 33% ರಿಸರ್ವೇಷನ್ನು ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥ ಕನಸನ್ನು ಏನು ಒತ್ತಿದ್ರು. ಆದರೆ ಅವ್ರಿಗೆ ಬಹಳ ಕಮ್ಮಿ ಅವತ್ತು ಆ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಇರಲಿಲ್ಲ. ಆ ಬಿಲ್ ಬಿದ್ದೋಯ್ತು. ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು, ಆದರೆ ಲೋಕಸಭೆಯಲ್ಲಿ ಬಿಲ್ಲು ಪಾಸ್ ಆಗ್ಲಿಕ್ಕೆ ಆಗಿಲ್ಲ. ಆದರೆ ಆ ಕನಸನ್ನು ಇವತ್ತು ನನಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು, ಈ ದೇಶದ ಪ್ರಧಾನಮಂತ್ರಿಗಳು. 33% ರಿಸರ್ವೇಷನ್ನ ಜಾರಿ ಮಾಡಿರ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸ್ಥಾನಮಾನ, ಮುಂದಿನ ದಿನಗಳಲ್ಲಿ ಸಂಸತ್ ಚುನಾವಣೆಗಳಲ್ಲಿ, ವಿಧಾನಸಭೆಯ ಶಾಸಕರ ಚುನಾವಣೆಗಳಲ್ಲಿ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಒಂದು ಕಡೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕನಸು ಇವತ್ತು ನರೇಂದ್ರ ಮೋದಿಜಿಯವರು ನನಸು ಮಾಡಿದ್ದಾರೆ. ಬಹಳ ಕಮ್ಮಿ ಜನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಮಂಡಲದಲ್ಲಿ, ವಿಧಾನಸೌಧದಲ್ಲಿ ಇವತ್ತು ಶಾಸಕಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇವತ್ತು ನಿಮ್ಮೆಲ್ಲರ ಹೃದಯ ವೈಶಾಲ್ಯತೆ ಇವತ್ತು ಶಾರದಮ್ಮನವ್ರಿಗೆ ಆ ಅವಕಾಶವನ್ನು ಕೊಟ್ಟಿದ್ದೀರಿ. ಭೋಜೇಗೌಡರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನನ್ನ ಮಾತು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ ಇದು ಮಾತನಾಡಬೇಕಾದ್ರೆ. ನಿಮ್ಮೆಲ್ಲರ ಕನಸು ಶಾರದಮ್ಮನವ್ರನ್ನ ಮುಂದೊಂದು ದಿನ ಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಬಹುಶಃ ಆ ದಿನ ಭಾಳ ದೂರ ಇಲ್ಲ. ಒಂದು ಕಡೆ ಶಾರದಮ್ಮನವರು ಮಂತ್ರಿಗಳಾಗ ಕೆಲಸ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಒಂದು ವೇಗವಾಗಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನವೂ ಕೂಡ ಭಾಳ ದೂರ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗ್ತದಣ್ಣ. ಮತ್ತೊಬ್ಬರು ದೇವದುರ್ಗದಿಂದ, ಮತ್ತೊಬ್ಬರು ಶಾರದಮ್ಮನವರ ಭಾಳ ಆಪ್ತ ಬಳಗದಲ್ಲಿ ಮತ್ತೊಬ್ಬರು ಒಂದು ರೀತಿ ಹೋರಾಟ ಅಂತಕ್ಕಂಥದ್ದು ಅವ್ರ ಮೈಗೆ ರೂಢಿಸ್ಕೊಬಿಟ್ಟಿದ್ದಾರೆ. ಹೋರಾಟಗಾತಿ. ನಾ ಮೊನ್ನೆನೂ ಕೂಡ ಅವರು KDP ಮೀಟಿಂಗಲ್ಲಿ ಆದಂಥ ಒಂದು ಘಟನೆ, ಆ ಟೋಲ್ನ ವಿಚಾರವಾಗಿ ರೈತರು ಏನು ದೇವದುರ್ಗ ಭಾಗದಲ್ಲಿ ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ರೈತರ ಪರವಾಗಿ
ಧ್ವನಿಯನ್ನು ಎತ್ತಿ ಒಬ್ಬರು ಹೆಣ್ಮಗಳು ಬೀದಿನಲ್ಲಿ 3 ದಿನಗಳು 4 ದಿನಗಳ ಕಾಲ ಇವತ್ತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ದೇವದುರ್ಗದಿಂದ ಬಹಳ ದೂರದಿಂದ ಇವತ್ತು ಶಾರದಮ್ಮನವರ ಒಂದು ಕರೆಗೆ ಇವತ್ತು ಬಂದು ಕೂತಿದ್ದಾರೆ. ಆ ಭಾಗದ ಜನಪ್ರಿಯ ಶಾಸಕರು ಕರಿಯಮ್ಮಾಜಿ ನಾಯಕರವರು ಕೂಡ ಬಂದಿದ್ದಾರೆ. ಅದೇ ರೀತಿ ಶಾರದಮ್ಮನವ್ರನ್ನು ಕೂಡ ದೇವದುರ್ಗಕ್ಕೆ ಭಾಳ ಆತ್ಮೀಯತೆಯಿಂದ ಬರಮಾಡ್ಕೊಂಡಿದ್ರು. ಶಾರದಮ್ಮನವರು ಅಲ್ಲಿ ಬಂದು ಭಾಳ ಅಚ್ಚುಕಟ್ಟಾಗಿ ಭಾಳ ಮನದಾಳದ ಮಾತುಗಳನ್ನ ಆ ವೇದಿಕೆ ಮೂಲಕ ಹಂಚ್ಕೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೇವೆ. ಮತ್ತೊಬ್ಬರು ರಾಜ್ಯ ಘಟಕದ ಮಹಿಳೆಯರ ಅಧ್ಯಕ್ಷ ಆಗಿರ್ತಕ್ಕಂಥ ರಶ್ಮಿ ರಾಮೇಗೌಡರು ಅಕ್ಕ ಅವರಿದ್ದಾರೆ. ಮತ್ತು ವೇದಿಕೆಯಲ್ಲಿ ಈಗ ತಾಲೂಕು ಅಧ್ಯಕ್ಷರು ಸತೀಶ್ ಅವರಿದ್ದಾರೆ. ಭಾಳ ಜನ ಇವತ್ತು ಒಬ್ಬರ ಹೆಸರು ಹೇಳಿ ಮತ್ತೊಬ್ಬರ ಹೆಸರು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲ ಪ್ರಮುಖರೇ, ಎಲ್ಲ ಮುಖಂಡರೇ, ಎಲ್ಲ ಈ ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ. ಜೊತೆಯಲ್ಲಿ ಶಾರದಮ್ಮನವರ ಸುಪುತ್ರರು ದೀಪಕ್ರವರು ಭಾಳ ಮುತುವರ್ಜಿ ಮತ್ತು ಕಾಳಜಿಯನ್ನು ವಹಿಸಿ ಇವತ್ತು ನಮಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಭಗವದ್ಗೀತೆಯನ್ನು ನಮಗೆ ಕೊಡುವ ಮೂಲಕ ಇವತ್ತು ಒಂದು ಅರ್ಥಪೂರ್ವಕವಾದಂಥ ಒಂದು ಉಡುಗೊರೆ ದೀಪಕ್ರವರು ಕೂಡ ಕೊಟ್ಟಿದ್ದಾರೆ. ಅವರ ತಂದೆ ಅವರು ತಾಯಿ ಹಾಕಿರ್ತಕ್ಕಂಥ ಮಾರ್ಗ ಏನಿದೆ, ಅವರ ಮಾರ್ಗದರ್ಶನದ ಅಡಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಪರ್ಕ ಸಂಬಂಧವನ್ನು ಮುಂದಿನ ದಿನಗಳಲ್ಲಿ ಇಂದಿನಿಂದನೇ ಅವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಇನ್ನೂ ಅದನ್ನು ಭಾಳ ಭದ್ರಪಡಿಸ್ಕೊಳ್ತಕ್ಕಂಥದ್ದು, ಜೊತೆಯಲ್ಲಿ ಭಾಳ ಗಟ್ಟಿಯಾಗಿ ಅವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡಿ ದೀಪಕ್ ಅವರೇ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಒಬ್ಬ ಅಣ್ಣನಾಗಿ ಅವ್ರಿಗೆ ಆಶಿಸಲಿಕ್ಕೆ ಬಯಸ್ತೇನೆ. ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಯುವ ಜನತಾ ದಳದ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಣ್ಣ. ಈಗಾಗಲೇ ಸತತವಾಗಿ 40-45 ದಿನಗಳ ಕಾಲ ಕೇವಲ ಜನತಾದಳ ಪಕ್ಷ ಹಳೆಯ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಭಾಳ ಜನ ವಿರೋಧಿಗಳು ಚರ್ಚೆ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಸವಾಲು ಜನತಾದಳ ಪಕ್ಷದ ಕಾರ್ಯಕರ್ತರುಗಳನ್ನ ಒಂದು ದಡ ಮುಟ್ಟತಕ್ಕಂಥದಕ್ಕೆ, ದಡ ಸೇರಿಸ್ತಕ್ಕಂಥದ್ದಕ್ಕೆ ಇವತ್ತು ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗಿದೆ. ಈಗ ಕಾಂತರಾಜ್ರವರು ವಿಡಿಯೋನಲ್ಲಿ ತೋರಿಸ್ತಾ ಇದ್ರು, ಶಾರದಮ್ಮನವರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಸಭೆ ನಮಗೆ ಸಾಕಾಗ್ಲಿಕ್ಕಿಲ್ಲ, ನಮಗೆ ಚೌಲ್ಟ್ರಿ ಸಭೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಇದು ನಮಗೆ ಭಾಳ ಚಿಕ್ಕದಾಗೋಯ್ತು ಈ ಚೌಲ್ಟ್ರಿ ಸಭೆ. ಇನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಸಾಗರ ನಮ್ಮ ತಾಲೂಕಿನಲ್ಲಿ ಭಾಳ ಜನ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರುಗಳು ಇನ್ನೂ ಹಳ್ಳಿಗಳಿಂದ ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ನಾನು ಒಂದು 10 ದಿನದಿಂದ ಕರೆದು ಶಾರದಮ್ಮನವ್ರಿಗೆ, ಅಮ್ಮ ಈ ಡೇಟ್ಗೆ ಹೇಗಾದರೂ ಮಾಡಿ ಜನರೊಂದಿಗೆ ಜನತಾದಳ ಅಭಿಯಾನವನ್ನು ನೀವು ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಭಾಳ ಕಮ್ಮಿ ಅಂತರದಲ್ಲಿ 1 ವಾರ 10 ದಿನದಲ್ಲಿ ಅತ್ಯಂತ ಸೊಗಸಾಗಿ ಅಚ್ಚುಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನುಗೊಳಿಸಿದ್ದೀರಿ. ಹೊರಗಡೆನೂ ಕೂಡ LED ಸ್ಕ್ರೀನ್ಗಳನ್ನ ಹಾಕಿದ್ದಾರೆ, ಅಲ್ಲೂ ಕೂಡ ಸಾಕಷ್ಟು ಜನ ಚೌಲ್ಟ್ರಿ ತುಂಬಿ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಏನು ಸೇರಿದ್ದೀರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದು ಕಣ. ಇವತ್ತು ನಮ್ಮ ಮುಂದೆ ಹಾಗೂ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಶಾರದಮ್ಮನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಇಡಲಿಕ್ಕೆ ಬಯಸ್ತೇನೆ. ಇಲ್ಲಿಯವರೆಗೂ ಅಮ್ಮಮ್ಮ ಕೂತ್ಕೊಳ್ಳಿ, ಇಲ್ಲಿಯವರೆಗೂ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಈಗಾಗಲೇ ರಾಜ್ಯ ವ್ಯಾಪ್ತಿ ನಾವು ಚಾಲನೆಯನ್ನು ಏನು ಕೊಟ್ಟಿದ್ದೇವೆ, ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಪ್ರತಿನಿತ್ಯ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಪ್ರಿಂಟ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹೋರ್ಡಿಂಗ್ಸ್ಗಳಿರ್ಬೋದು, ಈ ರೀತಿ ಅನೇಕ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಅಲ್ಲಿರ್ತಕ್ಕಂಥ ನಂಬರಿಗೆ ಡಯಲ್ ಮಾಡಿ ನಾವು ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯ ವ್ಯಾಪ್ತಿ, ರಾಜ್ಯದ ಎಲ್ಲೆಡೆ ಸಾಕಷ್ಟು ಜನ ಮೆಂಬರ್ಶಿಪ್ ಡ್ರೈವ್ ಒಂದು ಫಾರ್ಮ್ನ ಕೂಡ ಫಿಲ್ಅಪ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನ ನಾವು ನೋಡಿದ್ದೇವೆ. ಆದರೆ ಇವತ್ತು ನಾನು ಮೊದಲನೇ ದಿನವೇ ಹೇಳಿದ್ದೇನೆ,
JP ಭವನದ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ 50 ಲಕ್ಷ ಜನ ಕನಿಷ್ಠ ಪಕ್ಷ ನಾವು ಈ ಗುರಿಯನ್ನು ಇಟ್ಕೊಂಡು ಮೆಂಬರ್ಶಿಪ್ ಡ್ರೈವ್ನ ಮಾಡ್ತಕ್ಕಂಥದ್ದಾಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಿಮ್ಮ ತಾಲೂಕುಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ಮುಂದಿನ ಒಂದು 30 ದಿನ ನಾನೇನು 24 ಗಂಟೆಯಲ್ಲಿ 24 ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಕೇಳೋದಿಲ್ಲ. ಆದರೆ ದಯವಿಟ್ಟು ಇದು ನೀವು ಕಟ್ಟಿರ್ತಕ್ಕಂಥ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷ, ನೀವು ಅರಿಸಿರ್ತಕ್ಕಂಥ ಪಕ್ಷ. ಇವತ್ತು ಈ ಪಕ್ಷದ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿಗೆ ಎಷ್ಟಿದೆಯೋ ಅದಕ್ಕಿಂತ 10 ಪಟ್ಟು 100 ಪಟ್ಟು 1000 ಪಟ್ಟು ಜವಾಬ್ದಾರಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಶಿವಮೊಗ್ಗ ಗ್ರಾಮಾಂತರದ ಎಲ್ಲ ನನ್ನ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳಲ್ಲಿ ನಿಮ್ಮ ಹೃದಯದಲ್ಲೂ ಕೂಡ ಇವತ್ತು ಇದು ಇರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಇನ್ನು 30 ದಿನಗಳ ಕಾಲ 24 ಗಂಟೆನಲ್ಲಿ ದಯಮಾಡಿ ಶಾರದಮ್ಮನವರ ನೇತೃತ್ವದಲ್ಲಿ ಇವತ್ತು ಈ ಸಭೆ ಏನಾಗ್ತಾ ಇದೆ. ಖಂಡಿತವಾಗ್ಲೂ ಶಾರದಮ್ಮನವರು ಯಾವ ರೀತಿ ಸಂಘಟನೆಯನ್ನು ಮಾಡಿದ್ದಾರೆ, ಯಾವ ರೀತಿ ಸಂಘಟನೆಯನ್ನು ಪ್ರತಿನಿತ್ಯ ಬಲಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ. ಅವ್ರನ್ನ ಎಷ್ಟು ನೀವು ಪ್ರೀತಿಸ್ತೀರಿ, ಎಷ್ಟು ಇವತ್ತು ಅವ್ರನ್ನ ಮನೆ ಮಗಳ ರೀತಿ ಇವತ್ತು ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಸಭೆ ನೋಡಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗ್ತದೆ, ನನಗೂ ಕೂಡ ಅರ್ಥ ಆಗ್ತದೆ. ಹಾಗಾಗಿ ಇವತ್ತು ಶಾರದಮ್ಮನವರ ನೇತೃತ್ವದಲ್ಲಿ ಮುಂಬರ್ತಕ್ಕಂಥ 30 ದಿನಗಳ ಕಾಲ ಇವತ್ತು ಕನಿಷ್ಠ ಪಕ್ಷ ಪ್ರತಿ ತಾಲೂಕಿಂದ ಆಕ್ಟಿವ್ ಮೆಂಬರ್ಸ್ಗಳಾಗಿ ಫಾರಮ್ನ ಫಿಲ್ಅಪ್ ಮಾಡ್ತಕ್ಕಂಥದ್ದು ಕನಿಷ್ಠ ಪಕ್ಷ 25ರಿಂದ 30 ಸಾವಿರ ಜನ ಇದರಲ್ಲಿ ಆಕ್ಟಿವ್ ಮೆಂಬರ್ಸ್ ಆಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ಇವತ್ತು ನೀವುಗಳೆಲ್ಲರೂ ಕೂಡ ಬೀದಿಗಿಳಿದು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ, ನಿಮ್ಮ ವ್ಯಾಪ್ತಿಗಳಲ್ಲಿ ನೀವು ನಿರಂತರವಾಗಿ ಇಂದಿನಿಂದ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶಾರದಮ್ಮನವ್ರಿಗೆ ಹಾಗೂ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ಕಳಕಳಿಯಾಗಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ವಿಶೇಷವಾಗಿ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಬರ್ತಾ ಇದ್ದಂಗೆ ಅವರ ತಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ. ಅವರ ತಲೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಷ್ಟೇ ಅಲ್ಲ, ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನತೆಯ ಹೃದಯದಲ್ಲಿ ಇರ್ತಕ್ಕಂಥದ್ದು ಒಂದು VSL ಕಾರ್ಖಾನೆ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟ್ನ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬರ್ತಾರೆ, ಯಾವ ರೀತಿ ಅದನ್ನು ಪುನಶ್ಚೇತನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಬಹುತೇಕರಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ. ಇವತ್ತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಮಿತ್ರರು ನನಗೆ ಬರ್ತಾ ಇದ್ದಾಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ RINL ಕಾರ್ಖಾನೆ ಸ್ಟೀಲ್ ಪ್ಲ್ಯಾಂಟ್ ಏನು ಬಹಳ ವರ್ಷಗಳಿಂದ ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಅಂಥ ಸ್ಟೀಲ್ ಪ್ಲ್ಯಾಂಟ್ಗೆ ಒಂದು ಮರುಜೀವವನ್ನು ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಒಂದು ದೃಢವಾದಂಥ ಒಂದು ನಿರ್ಧಾರವನ್ನು ಮಾಡಿ ಒಂದು ಸಂಕಲ್ಪವನ್ನು ತೊಟ್ಟು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಮತ್ತು ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವ್ರ ಜೊತೆಗೆ ಅನೇಕ ಸಭೆಗಳನ್ನ ಮಾಡಿದ್ದಾರೆ, ಅನೇಕ ಸರಣಿ ಸಭೆಗಳನ್ನ ಮಾಡಿ ಅಂತಿಮವಾಗಿ ನಿಮ್ಮೆಲ್ಲರ ಕಣ್ಣು ಮುಂದೆ ಇವತ್ತು ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ಗೆ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟು ಪುನಶ್ಚೇತನವನ್ನು ಗೊಳಿಸುವ ಮೂಲಕ 11,500 ಕೋಟಿಯಷ್ಟು ಹಣವನ್ನು ವೆಚ್ಚ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಇದನ್ನು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟ್ ವಿಶ್ವೇಶ್ವರಯ್ಯನವರು ಮತ್ತು ಮಹಾರಾಜರು ಕಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಾಗೂ ಭದ್ರಾವತಿ ತಾಲೂಕಿನ ಒಂದು ಅಸ್ಮಿಯತೆ ಆಗಿರ್ತಕ್ಕಂಥ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಅದಕ್ಕೆ ಒಂದು ಮರುಜೀವವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಂಥದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿಂದ ಇವತ್ತು ನಾವು ಮತ್ತೊಮ್ಮೆ ಅದನ್ನು ಸಂಪೂರ್ಣವಾಗಿ ಪುನಶ್ಚೇತನವನ್ನು ಮಾಡುವ ಮೂಲಕ ಜಿಲ್ಲೆಯ ಹಲವಾರು ತಾಲೂಕಿನಾದ್ಯಂತ ಜನತೆಗೆ ಇವತ್ತು ಶಾಶ್ವತವಾಗಿ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಒಂದು ಈಗಾಗಲೇ ಭದ್ರಾವತಿನಲ್ಲಿ ಇರ್ತಕ್ಕಂಥ ಸ್ಟೀಲ್ ಪ್ಲ್ಯಾಂಟು ಬಹಳ ಹಳೇದಾಗೋಗಿದೆ, ಅಲ್ಲಿರ್ತಕ್ಕಂಥ ಮಿಷಿನ್ರಿ ಬಹಳ ಹಳೇದಾಗೋಗಿದೆ. ಮತ್ತೊಮ್ಮೆ ಅದಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು
ಈಗಾಗಲೇ ಸಾಕಷ್ಟು ಆಲೋಚನೆಯನ್ನು ಮಾಡಿದ್ದಾರೆ, ಒಂದು ಫೀಸಬಲ್ ರಿಪೋರ್ಟ್ನ ತಗೊಂಡಿದ್ದಾರೆ. DPR ಕೂಡ ತಯಾರಿ ಆಗ್ತಾ ಇದೆ. ಬಹುಶಃ ಅತಿ ಶೀಘ್ರದಲ್ಲೇ ಯಾವ ರೀತಿ RINL ಸ್ಟೀಲ್ ಪ್ಲಾಂಟ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಪಕ್ಕದ ರಾಜ್ಯದ ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಟ್ಟಿದ್ದಾರೋ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ VSL ಕಾರ್ಖಾನೆಗೆ 100ಕ್ಕೆ 100ರಷ್ಟು ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಫೀಸಿಬಲ್ ರಿಪೋರ್ಟ್ನ ತಯಾರು ಮಾಡಿದ್ದಾರೆ, DPRನ ರೆಡಿ ಮಾಡಿಸ್ತಾ ಇದ್ದಾರೆ. 100ಕ್ಕೆ 100 ಒಂದು ಏನು ನಮ್ಮ ಡಿಫೆನ್ಸ್ನ ಕಡೆಗೆ ಈ ಸ್ಟೀಲ್ ಪ್ಲಾಂಟ್ನ ಒಂದು ಸ್ಪೆಷಾಲಿಟಿ ಸ್ಟೀಲ್ ಪ್ಲಾಂಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಇಲಾಖೆ ಅಡಿ ಬರ್ತಕ್ಕಂಥ ಸೇಲ್ನ ಮೂಲಕ ಇವತ್ತು ಒಂದಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಮೊದಲನೇ ಹಂತದಲ್ಲಿ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸ್ಪಷ್ಟವಾದಂಥ ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. 100ಕ್ಕೆ 100 ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ. ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂದರೆ ಅದು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರ ತಂದೆ ತಾಯಂದಿರುಗಳ ಆಶೀರ್ವಾದ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಕಳೆದ ಸಂಸತ್ ಚುನಾವಣೆಯಲ್ಲಿ ಇವತ್ತು 19 ಜನ ಸಂಸದರನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಉಡುಗೊರೆಯಾಗಿ ಕೊಡುಗೆಯಾಗಿ ಇವತ್ತು ರಾಜ್ಯದ 7.5 ಕೋಟಿ ಕನ್ನಡಿಗರು ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ NDAಯ ಮಿತ್ರತ್ವದ ಅಭ್ಯರ್ಥಿಗಳಿಗೆ ಇವತ್ತು ನೀವೇನು ನೀಡಿದ್ದೀರಿ. ಅದಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ರೈತನ ಮಗನಾಗಿ ಇವತ್ತು ವಿಶೇಷವಾಗಿ ನಮ್ಮ ಭದ್ರಾವತಿ ಸ್ಟೀಲ್ ಪ್ಲಾಂಟ್ಗೆ 100ಕ್ಕೆ 100ರಷ್ಟು ಒಂದು ಮರುಜೀವವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾರು ಕೂಡ ಕಿಂಚಿತ್ತು ಸಂಶಯವನ್ನು ಪಡಬೇಡಿ. ಅದನ್ನು 100ಕ್ಕೆ 100 ಅತಿ ಶೀಘ್ರದಲ್ಲೇ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಶಿವಮೊಗ್ಗ ನಗರ ಮತ್ತು ಭದ್ರಾವತಿಯಲ್ಲಿ ಇವತ್ತು ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಸಮಯದ ಅಭಾವ ಇದೆ. ಮತ್ತೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ನೀವೆಲ್ಲರೂ ಏನು ಎದುರು ನೋಡ್ತಾ ಇದ್ದೀರಿ, ಇವೆಲ್ಲವನ್ನ ಎದುರಿಸ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರು ಜನವರಿ ತಿಂಗಳಲ್ಲಿ ಏನು ಮಾತಾಡಕ್ಕೆ ಬಿಡಲ್ಲ ಗುರು, ಕೊಟ್ಟೋಗ್ತೀನಿ ಅಣ್ಣ, ಬೇಜಾರು ಮಾಡ್ಕೊಂಬಿಡಿ ದಯಮಾಡಿ. ಮುಗಿದಾಯ್ತು, ಮುಗಿಸ್ಬಿಟ್ಟೆ. ಅದಕ್ಕೆ ನಿಮ್ಮ ಫೋಟೋ ಕೊಡಕ್ಕೆ ಮುಗಿಸ್ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಕೊಟ್ಟರೆ ಸ್ವಲ್ಪ ಜನ ಕೇಳಲಿ. ನೀವೇ ಇಲ್ಲಿ ಮಾತಾಡ್ತಾ ಇದ್ರೆ ನಮಗೂ ಮಾತಾಡಕ್ಕೆ ಹಿಂಸೆ ಆಗ್ತದೆ. ದಯಮಾಡಿ ನಿಮಗೋಸ್ಕರನೇ ಬಂದಿದ್ದೀನಿ. ನಿಮ್ಮ ಪ್ರೀತಿಗೆ ನಾನು ಚಿರುಣೆ. ದಯಮಾಡಿ 2 ನಿಮಿಷ ಮುಗಿಸ್ಬಿಡ್ತೀನಿ. ನಾವು ಯಾವುದು ಈಗ ವಿಧಾನಸಭಾ ಚುನಾವಣೆಯನ್ನು ಎದುರು ನೋಡ್ತಾ ಇಲ್ಲ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ, ಅಲ್ಲಿಂದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ. ಈ ಕೂಡಲೇ ಘೋಷಣೆಯನ್ನು ಮಾಡಬೇಕು, ಒಂದು ದಿನಾಂಕವನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಕೂಡ ಅನೇಕ ಬಾರಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ಕಳೆದ 2 ವರ್ಷದ ಆಡಳಿತ ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು 7.5 ಕೋಟಿ ಕನ್ನಡಿಗರು ಬಹುಶಃ ನಾಳೆ ದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಇರಲಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಆಡಳಿತವನ್ನು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತಾರೆ ಅಂತಕ್ಕಂಥ ಮನದಟ್ಟು ಈಗಾಗಲೇ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಅಲ್ಲಿರ್ತಕ್ಕಂಥ ಶಾಸಕ ಮಿತ್ರರಿಗೆ ಬಹುಶಃ ಅದರ ಅರಿವಿದೆ. ಹಾಗಾಗಿ ಇಲ್ಲಿಯವರೆಗೂ ಕೂಡ ಆ ಒಂದು ಡೇಟನ್ನು ಅನೌನ್ಸ್ ಮಾಡ್ತಕ್ಕಂಥದ್ದಕ್ಕೆ ಅವರು ಇಲ್ಲಿವರೆಗೂ ಧೈರ್ಯ ಮಾಡಿಲ್ಲ. ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಂದಿರತಕ್ಕಂಥದ್ದು ಯಾವುದೋ MLA ಚುನಾವಣೆಯ ದೃಷ್ಟಿಯಿಂದ ಅಲ್ಲ. ನಾನು ಇವತ್ತು ನಿಮ್ಮ ಮುಂದೆ ಬಂದು ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರುಗಳ ಚುನಾವಣೆ. ಅಂದರೆ
ಗ್ರಾಮ ಪಂಚಾಯತಿ ZPTP ಚುನಾವಣೆಗಳಲ್ಲಿ ಇವತ್ತು ಜನತಾದಳ ಪಕ್ಷ ಬುಡದಿಂದ ಈ ಪಕ್ಷವನ್ನು ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಕಟ್ಟಬೇಕು ಅಂತಕ್ಕಂಥದ್ದಾದರೆ ಇವತ್ತು ನೀವೆಲ್ಲರೂ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸದಸ್ಯರುಗಳಾಗಿ, ಅಧ್ಯಕ್ಷರುಗಳಾಗಿ ಹೊರಹೊಮ್ಮಿದ್ರೆ ಮಾತ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷವನ್ನು ನಾವು ಸುಭದ್ರವಾಗಿ ತಳಮಟ್ಟದಿಂದ ಕಟ್ಟಲಿಕ್ಕೆ ಸಾಧ್ಯ ಅಣ್ಣ. ಹಾಗಾಗಿ ಇವತ್ತು ನಾನು ನೀವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಒಂದು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ, ಜೊತೆಯಲ್ಲಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳನ್ನ ನಾವು ಎದುರಿಸ್ತಕ್ಕಂಥದಕ್ಕೆ ಈಗಲಿಂದನೇ ನಾವೆಲ್ಲರೂ ಕೂಡ ತಯಾರಾಗಬೇಕಾಗ್ತದೆ. ಇದು ಕೇವಲ ಒಂದು ದಿನದ ಸಭೆ ಅಲ್ಲ, ಏನು 58 ದಿನದ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ಈ ಪ್ರವಾಸ ಮುಗಿದ ನಂತರ ಮತ್ತೆ ಇನ್ನೂ ಅನೇಕ ಸಭೆಗಳನ್ನ, ಸರಣಿ ಸಭೆಗಳನ್ನ ಇಡೀ ರಾಜ್ಯಾದ್ಯಂತ, ಇವತ್ತು ಶಿವಮೊಗ್ಗ ಗ್ರಾಮಾಂತರದಲ್ಲೂ ಕೂಡ ಮತ್ತೆ ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, ಇನ್ನೂ ಹಲವಾರು ಬಾರಿ ನಿಮ್ಮ ಜೊತೆಯಲ್ಲಿ ಮುಖಂಡರುಗಳ ಜೊತೆ, ಕಾರ್ಯಕರ್ತರ ಜೊತೆ ಕೂತು ಸಭೆಗಳನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರಣ. ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಒಂದೇ, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಸಾರ್ವಜನಿಕ ವೇದಿಕೆಯಲ್ಲಿ ಅದೆಂಥದೋ 2 ವರ್ಷದ ಸಾಧನಾ ಸಮಾವೇಶ ಮಾಡ್ತೇವೆ ಅಂತ ಪಾಪ ಹೇಳಿ ಆ ಸಾಧನಾ ಸಮಾವೇಶದಲ್ಲಿ ಒಂದು ಸವಾಲನ್ನು ಹಾಕಿದ್ದಾರೆ. ಒಂದು ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2004ರಲ್ಲಿ ಜನತಾದಳ ಪಕ್ಷ ಅವರು ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ 58 ಸ್ಥಾನವನ್ನು ಪಡ್ಕೊಂಡಿತ್ತು. ಆದರೆ ಅಲ್ಲಿಂದ ಪಕ್ಷದ ಶಾಸಕರ ಸ್ಥಾನ ಕುಸಿತ ಬಿದ್ದಿದೆ, ಆ ನಂಬರ್ಸು ಕುಸಿತಾ ಇದೆ ಅಂತಕ್ಕಂಥದ್ದು ಭಾಳ ಲಘುವಾಗಿ, ಭಾಳ ವ್ಯಂಗ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅದಕ್ಕೆ ತಕ್ಕವಾದಂಥ ಉತ್ತರ ಮುಂದಿನ 2028ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಇವತ್ತು ಅತಿ ಹೆಚ್ಚು ಶಾಸಕರನ್ನ ಇವತ್ತು ಜನತಾದಳ ಪಕ್ಷ ಸ್ಥಾಪಿತವಾದ ದಿನದಿಂದನೂ ಇವತ್ತಿನವರೆಗೂ 58 ಸ್ಥಾನಗಳನ್ನ ಏನು ಗೆದ್ದಿದ್ದೇವೆ. ಅದಕ್ಕೆ ಮೀರಿ ಮುಂದಿನ ದಿನಗಳಲ್ಲಿ ಇಂದಿನಿಂದ ನಾವು ನೀವು ಎಲ್ಲರೂ ಹೋರಾಟವನ್ನು ಕೈಗೆತ್ಕೊಂಡ್ರೆ 100ಕ್ಕೆ 100 ಅದನ್ನು ಮೀರಿ ಇವತ್ತು ಸ್ಥಾನವನ್ನು ಗಳಿಸ್ತಕ್ಕಂಥದಕ್ಕೆ ಎಲ್ಲ ಅವಕಾಶ ಇವತ್ತು ಜನತಾದಳ ಪಕ್ಷದ ಮುಂದೆ ಇದೆ ಅಂತಕ್ಕಂಥದ್ದನ್ನ ಯಾಕಿದನ್ನ ನಾನು ನಿಮ್ಮ ಮುಂದೆ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ. ಆದರೆ ಅವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು, ಯೋಜನೆಗಳು, ಕೊಡುಗೆಗಳು, ಸಾಧನೆಗಳು ಇವತ್ತಿಗೂ ಕೂಡ ದೇಶದ ಉದ್ದಗಲಕ್ಕೂ ರಾಜ್ಯದಲ್ಲಿ ಎಲ್ಲೆಡೆ ಚರ್ಚೆ ಆಗ್ತದೆ. ಆದರೆ ಯಾತಕ್ಕೋಸ್ಕರ ಜನತಾದಳ ಪಕ್ಷ 18, 20%, 22% ವೋಟ್ ಶೇರನ್ನು ಪಡ್ಕೊಳ್ತಕ್ಕಂಥ ಜನತಾದಳ ಪಕ್ಷ ಇದೇನು ಕಮ್ಮಿ ವೋಟ್ ಶೇರ್ ಅಲ್ಲ. ಜನತಾದಳ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು ಭಾಳ ದೊಡ್ಡ ಅಂತರದಲ್ಲಿ ವೋಟ್ ಶೇರನ್ನು ಗಳಿಸ್ತಾ ಇದ್ದೇವೆ. ಆದರೆ ಯಾತಕ್ಕೋಸ್ಕರ ಇವೆಲ್ಲ ಮತವಾಗಿ ಪರಿವರ್ತನೆ ಆಗ್ತಾ ಇಲ್ಲ, ಯಾತಕ್ಕೋಸ್ಕರ ಇವೆಲ್ಲ ಸೀಟ್ಗಳಾಗಿ ಪರಿವರ್ತನೆ ಆಗ್ತಾ ಇಲ್ಲ, ಯಾತಕ್ಕೋಸ್ಕರ ನಾವು ಹೆಚ್ಚು ಶಾಸಕರನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ, ಆತ್ಮವಿಮರ್ಶೆ ನಮಗೆ ನಾವೇ ಮಾಡಿಕೊಂಡಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲ ಒಂದು ಕಡೆ ಜನತಾದಳ ಪಕ್ಷ, ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು, ಭೋಜೇಗೌಡರು ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಕುಮಾರಣ್ಣವರು ಕೇಂದ್ರಕ್ಕೆ ಹೋಗಬೇಕು, ಕೇಂದ್ರಕ್ಕೆ ಕಳಿಸ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲೂ ಇರಲಿಲ್ಲ, ಕಾರ್ಯಕರ್ತರ ಮನಸ್ಸಲ್ಲೂ ಇರಲಿಲ್ಲ. ಬಹುಶಃ ಅದಕ್ಕೆ ಕಾರಣ ಇವತ್ತಿನ ಈ ಕಾಂಗ್ರೆಸ್ನ ಆಡಳಿತ ಹಂತ ಹಂತದಲ್ಲೂ, ಹೆಜ್ಜೆನಲ್ಲೂ ಯಾವ ರೀತಿ ಎಡುತ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತೇನಾದರೂ ಸನ್ಮಾನ್ಯ ಕುಮಾರಣ್ಣ ಅಂತಕ್ಕಂಥ ನಾಯಕ ಇವತ್ತು ವಿಧಾನ ಮಂಡಲದಲ್ಲಿ, ವಿಧಾನಸೌಧದಲ್ಲಿ, ಕಲಾಪದಲ್ಲಿ ಏನಾದರೂ ಇದ್ದಿದ್ದರೆ ಇವತ್ತು ಯಾವ ಮಟ್ಟಕ್ಕೆ ತೊಡೆ ತಟ್ಟಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಮಾತನಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಈ ಹಿಂದೆ ಭಾಳ ನೋಡಿದ್ದೇವೆ. ಆದರೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರನ್ನ ಸದನದ ಒಳಗಡೆ ಬಹಳ ಜನ ಇವತ್ತು ಅವ್ರನ್ನ ಮಿಸ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವೇನು ಕಾಣ್ತಾ ಇದ್ದೇವೆ. ಬಹುಶಃ ಮುಂದೊಂದು ದಿನ ಮತ್ತೆ ಸನ್ಮಾನ್ಯ ಕುಮಾರಣ್ಣವರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ದುಡಿಮೆ ಇವತ್ತು ಕೇವಲ ಜನತಾದಳ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡೋಗಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರ ಕೈಯಲ್ಲಿ
ಇವತ್ತು ಅಧಿಕಾರವನ್ನು ಕೊಟ್ಟು ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚುಕ್ಕಾಣಿಯನ್ನು ಇವತ್ತು ನಿಮ್ಮ ಮೂಲಕ ನಮ್ಮ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಹಾಗೂ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯ ಒಂದು ಭಾವನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾಣ. ಈಗಾಗಲೇ ಸಮಯ 2:45 ಗಂಟೆ ಆಗಿದೆ. ಇನ್ನು 2 ಸಭೆಗಳಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೇಟಿ ಕೊಡಬೇಕಾಗಿದೆ. ದಯಮಾಡಿ ಸ್ವಲ್ಪ ತಡವಾಗೆ ಬಂದು, ಆದರೂ ಕೂಡ ಮಳೆಯಲ್ಲಿ ತಾವೆಲ್ಲ